ಹಲೋ ಹಾಯ್ ಸ್ನೇಹಿತರೆ, ಸೆಕೆಂಡ್ PUC ವಿದ್ಯಾರ್ಥಿಗಳ 2026 ಎರಡನೇ ವಾರ್ಷಿಕ ಪರೀಕ್ಷೆಯ ಟೈಮ್ ಟೇಬಲ್ ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಇಲ್ಲಿ ಏಪ್ರಿಲ್ 25ರಿಂದ ಮೇ 8 ದ್ವಿತೀಯ PUCಯ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. 2026 ಎರಡನೇ ವಾರ್ಷಿಕ ಪರೀಕ್ಷೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಕೊಳ್ಳಿ ಯಾವ್ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ. ಸೊ ಯಾರೆಲ್ಲ ಎರಡನೇ ವಾರ್ಷಿಕ ಪರೀಕ್ಷೆಗೆ ಬರಿಬೇಕಂತ ಅನ್ಕೊಂತಿರಲ್ಲ ಅಂಥ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಹೋಗಿ ಎಕ್ಸಾಮ್ ಫೀಸ್ ಕಟ್ಟಿ ನೀವು ನೋಂದಣಿ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿ. ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಂದ್ರೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕ್ಲಾಸಸ್ಗಳು ಬರುತ್ತೆ. ನೀವು ಯಾವೊಂದು ವಿಷಯದಲ್ಲಿ ಕಡಿಮೆ ಅಂಕಗಳನ್ನು ಪಡೆದುಕೊಂಡಿದ್ದೀರಾ ಮತ್ತು ಯಾವೊಂದು ವಿಷಯದಲ್ಲಿ ನಿಮ್ಮದು ಬ್ಯಾಕ್ ಇದೆಯಲ್ಲ ಆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನೀವು ವಿಡಿಯೋ ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಆಯಿತಾ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ವಿಡಿಯೋಗಳು ನಿಮಗೆ ಓಪನ್ ಆಗುತ್ತೆ. ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳ ಸಬ್ಜೆಕ್ಟ್ಸ್ ಆಯಿತಾ. ಸೊ ಏನೂ ವರಿ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಎರಡನೇ ವಾರ್ಷಿಕ ಪರೀಕ್ಷೆ ಭಾಳ ಈಸಿಯಾಗಿ ನಿಮಗೆ ನಡೆಸಲಾಗುವುದು. 2026 ವಾರ್ಷಿಕ ಪರೀಕ್ಷೆ ಆಯಿತಾ. ಸೊ ಇದು ಎರಡನೇ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಆಲ್ಮೋಸ್ಟ್ ಈಸಿಯಾಗಿ ನಿಮಗೆ ಕ್ವಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. 80 ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ ಇರುತ್ತೆ. ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಇನ್ನೊಂದೇನು ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಏನೂ ಎಫೆಕ್ಟ್ ಆಗೋಲ್ಲ ಆಯಿತಾ. ಎಲ್ಲ ವಿದ್ಯಾರ್ಥಿಗಳಿಗೆ 2 ಮತ್ತು 3 ಫೈನಲ್ ಎಕ್ಸಾಮ್ ಏನು ನಡೆಸ್ತಾ ಇದ್ದಾರಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೆಷರ್ ಅಂತಲೇ ಮೆನ್ಷನ್ ಮಾಡಲಾಗೋದು ಮಾರ್ಕ್ಸ್ ಶೀಟ್ನಲ್ಲಿ ಆಯಿತಾ. ಮಾರ್ಕ್ಸ್ ಕಾರ್ಡ್ನಲ್ಲಿ ಏನೂ ಎಫೆಕ್ಟ್ ಆಗೋಲ್ಲ. ಸೊ ಏನೂ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಖುದ್ದಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರೇ ಹೇಳಿದ್ದಾರೆ ನಿಮಗೆ. 25/4/2026 ಫಸ್ಟ್ ಎಕ್ಸಾಮ್ ಇದೆ. ಯಾವುದು? ಕನ್ನಡ. ನೋಡಿ, ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾನು 80 ಔಟ್ ಆಫ್ 80 ವಿಡಿಯೋ ಮಾಡಿದ್ದೀನಿ. ಅದೇ ಒಂದೇ ವಿಡಿಯೋ ನೋಡ್ಕೊಳ್ಳಿ, ಮತ್ತೆ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. 25/4/2026 ಕನ್ನಡ ವಿಷಯ ಇದೆ. 26/4/2026 ಹಾಲಿಡೇ, ಯಾವುದೇ ರೀತಿ ಎಕ್ಸಾಮ್ ಇಲ್ಲ. 27/4/2026 ಇಲ್ಲಿ ನಿಮಗೆ ಅಕೌಂಟೆನ್ಸಿ ಮತ್ತು ಕೆಮಿಸ್ಟ್ರಿ ಎಕ್ಸಾಮ್ ಇದೆ ಆಯಿತಾ. 28/4/2026 ಇಲ್ಲಿ ನಿಮಗೆ ಇಂಗ್ಲೀಷ್ ಎಕ್ಸಾಮ್ ಇದೆ. 29/4/2026 ಬಿಸ್ನೆಸ್ ಸ್ಟಡೀಸ್, ಫಿಸಿಕ್ಸ್ ಮತ್ತು ಎಜುಕೇಷನ್ ಸಬ್ಜೆಕ್ಟ್ ಇದೆ. 30/4/2026 ಇಲ್ಲಿ ನಿಮಗೆ ಎಕನಾಮಿಕ್ಸ್ ಮತ್ತು ಬಯಾಲಜಿ ಎಕ್ಸಾಮ್ ಇದೆ. 1/5/2026 ಯಾವುದೇ ಎಕ್ಸಾಮ್ ಇಲ್ಲ, ಹಾಲಿಡೇ. 2/5/2026 ಇಲ್ಲಿ ನಿಮಗೆ ಹಿಸ್ಟ್ರಿ ಮತ್ತು ಮ್ಯಾಥ್ಸ್ ಮತ್ತು ಹೋಮ್ ಸೈನ್ಸ್ ಎಕ್ಸಾಮ್ ಇದೆ. ಇಲ್ಲಿ 3/5/2026 ಯಾವುದೇ ಎಕ್ಸಾಮ್ ಇಲ್ಲ. 4/5/2026 ಪೊಲಿಟಿಕಲ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಇದೆ. 5/5/2026 ಹಿಂದಿ ಎಕ್ಸಾಮ್ ಇದೆ. 6/5/2026 ಸೊಸೈಲಜಿ ಮತ್ತು ಸ್ಟ್ಯಾಟಿಸ್ಟಿಕ್ ಎಕ್ಸಾಮ್ ಇದೆ ಮತ್ತು ಸೊಸೈಲಜಿ. 7/5/2026 ಇಲ್ಲಿ ಜಿಯೋಗ್ರಫಿ ಮತ್ತು ಸೈಕಾಲಜಿ ಮತ್ತು ಜಿಯೋಲಜಿ ಮತ್ತು ಬೇಸಿಕ್ ಮ್ಯಾಥ್ಸ್ ಎಕ್ಸಾಮ್ ಇದೆ. ಕೊನೆಯ ಎಕ್ಸಾಮ್ ಬಂದುಬಿಟ್ಟು 8/5/2026 ಉರ್ದು ಎಕ್ಸಾಮ್ ಇರುತ್ತೆ ಮತ್ತು ಕೆಲವರದು ಸಂಸ್ಕೃತ್ ಆಯಿತಾ. ಇಲ್ಲಿ 8/5/2026 ಇಲ್ಲಿ ಎಕ್ಸಾಮ್ಗಳು ಕೊಟ್ಟಿದ್ದಾರೆ. ಆಟೋಮೊಬೈಲ್ಸ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಈ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಆಯಿತಾ. ಸೊ ಈ ರೀತಿಯಲ್ಲಿ ನಿಮಗೆ ಫೈನಲ್ ಎಕ್ಸಾಮ್ ನಡೆಸಲಾಗುತ್ತೆ ಎರಡನೇ ವಾರ್ಷಿಕ ಪರೀಕ್ಷೆ. ಈ ಒಂದು ಟೈಮ್ ಟೇಬಲ್ ನಾನು ಇನ್ಸ್ಟಾನಲ್ಲಿ ಕೂಡ ಪೋಸ್ಟ್ ಹಾಕಿರ್ತೀನಿ. ಎಜುಕೇಷನ್ ಕನ್ನಡ ಅಂತ ಹೇಳಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.